ನನ್ನ ಮಗಳು ದಿಶಾ ಹೊರಟಿದ್ದಾಳೆ ಇವಾಗ. ಓ ಅಂಚಾಲೆನ್ ಬುಡಿಯರೋಪನ ಎನ್ನ ಗಾಡಿ ಟೋಪನ ಸೋಕದೇನು ಪಾಡರ್ ಪಾಲ್ ನಿನ್ನ ಚಪ್ಪಲ್ ಹತ್ತದ ನಿಶಾ ಆಜಿ ನಂಬರ್ ತೂಲಾ ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಮಗಳು ದಿಶಾ ಹೊರಟದ್ದು ಇವಾಗ. ನಿಶಾ ಬಿಡ್ಲಿಕ್ಕೆ ಹೋಗೋದು. ಹಾಗೆ ಇವತ್ತು ನನ್ನೊಂದು ಸಣ್ಣ ಲಾಗ್. ಹೆಲ್ಮೆಟ್ ಇರು ಜನ ಸೂಪರ್ ಅಮ್ಮ ಮತ್ತು ಕರು ಎಂದು ನಂದೀಶಾ ದಿಶಾ ನಿಶಾ ನಂದೀಶಾ ಅವ ಏಯ್ ಚಿನಿ ಬಾ ಬರೀ ಬಂಗಾರಿ. ದಾಯ್ತಾ ಬಂಜಿಮೇನಪ್ಪ ನನಗೆ ಅಂದ ನಂದೀಶಾ. ಓ ನಂದೀಶಾ ನಂದು ಕುಕಿ. ಹಾಯ್ ಎಲ್ಲರಿಗೂ ನಮಸ್ಕಾರ. 2 ದಿವಸ ಆಯಿತು ನಾನು 2 ವೀಡಿಯೋ ಆಯಿತು ನಾನು ಸ್ಟಿಚ್ಚಿಂಗಿದ್ದು ವೀಡಿಯೋ ಹಾಕೋದು. ಹಾಗೆ ನಾನು ಸ್ಟಿಚ್ಚಿಂಗಲ್ಲಿ ಎಷ್ಟು ನನಗೆ ಉಪಯೋಗ ಆಗಿದೆ ಅಂದರೆ ನನ್ನ ಜೀವನವೇ ಸ್ಟಿಚ್ಚಿಂಗಲ್ಲಿ ಅಂತ ಹೇಳ್ಬೋದು. ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತೇನೆ ಏನು ಎಂತ ಅಂತ. ಇದು ಮದುವೆಗೆ ಮುಂಚೆ ನಾನು 1 ಪೈಸೆ ಯಾರಿಗೂ ಉಪಯೋಗ ಆಗಲಿಲ್ಲ ನನ್ನಿಂದ. ನಾನು ಸ್ಟಿಚ್ ಮಾಡೋದು, ನಾನು ಖರ್ಚು ಮಾಡೋದು ಅಷ್ಟೇ, ಮನೆಯಲ್ಲಿ ಕೊಡೋದು ಅದಂತ ಇಲ್ಲ. ಆಮೇಲೆ ಮದುವೆಯಾಗಿ ಬಂದು ಸ್ವಲ್ಪ ಕಷ್ಟ ಆಯಿತು ಜೀವನಕ್ಕೆ ಕಷ್ಟ ಆಯಿತು. ಮದುವೆಯಾಗಿ 1 ತಿಂಗಳೊಳಗೇ ಕೆಲಸಕ್ಕೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮೇ 9ಕ್ಕೆ ಮದುವೆ ಆದರೆ ಜೂನ್ 4ಕ್ಕೆ ಕೆಲಸಕ್ಕೆ ಸೇರಿದ್ದೇನೆ. ಹಾಗೆ ನನಗೆ ಆವಾಗ ನೋಡಿ, ನಾನು ಕಟ್ಟಿಂಗ್ ಕಲಿತ ಕಾರಣ, ನನ್ನ ಅಮ್ಮ ಮತ್ತು ಅಣ್ಣ ಎಲ್ಲ ಕಲಿಸಿದ ಕಾರಣ ನನಗೆ ಎಷ್ಟು ಉಪಯೋಗ ಆಯ್ತಂದರೆ, ಅದು ಈಗ ನಾನು ಕಟ್ಟಿಂಗ್ ಕಲಿಯದಿದ್ದರೆ ನಾನು ಎಂತ ಮಾಡೋದಲ್ಲ. ಮದುವೆಯಾಗಿ ಹೋಗಿ ಒಬ್ಬರು ದುಡಿದರೆ ಸಾಕಾಗೋದಿಲ್ಲಲ್ಲ. ಇವಾಗ ಇಬ್ಬರು ದುಡಿದ್ರೇ ಅಲ್ಲಿ ಜೀವನ ಸಾಗಿಸ್ಬೋದು ಅಷ್ಟೇ. ಹಾಗೆ ತುಂಬ ಅಂದರೆ ತುಂಬ ಕಷ್ಟ ಇತ್ತು ಆವಾಗ, ಜೀವನವೇ ಕಷ್ಟ ಇತ್ತು ಆವಾಗ. ನನ್ನ ಜೀವನಕ್ಕೆ ದಾರಿಯಾಗಿದ್ದೇ ನನ್ನ ಟೈಲರಿಂಗ್ ಕೆಲಸ ಆಗಿದ್ದು. ನಾನು ಅದನ್ನು ಕಲಿಯದಿದ್ದರೆ ನಾನು ಎಂತ ಮಾಡ್ಬೋದು ಅಂತಲೇ ನನಗೆ ಗೊತ್ತಿರಲಿಲ್ಲ. ಅಂದರೆ ಎಂತ, ನಾವು ಬೀಡಿ ಕಟ್ಟಿ ಎಷ್ಟು ಜೀವನ ಸಾಗಿಸ್ಬೋದಲ್ವಾ. ಜೀವನ ಸಾಗಿಸುವರಿದ್ದಾರೆ, ಆದರೆ ಕಷ್ಟ ಉಂಟು, ಅಷ್ಟೇ ಕಷ್ಟ ಉಂಟು. ರಾತ್ರಿ ಹಗಲು ಕೂತು ಬೀಡಿ ಕಟ್ಟಬೇಕು. ಇದು ಟೈಲರಿಂಗ್ ಕೂಡ ಹಾಗೆ, ರಾತ್ರಿ ಹಗಲು ದುಡಿಲೇಬೇಕು, ಎಲ್ಲ ಕೆಲಸನೂ ಹಾಗೆ. ಈಗ ಟೈಲರಿಂಗ್ ಆದರೆ ನಾವು ಎಂತ ಕಲಿಯದಿದ್ದರೂ, ಅಂದರೆ ಜಸ್ಟ್ ಈಗ ಕಟ್ಟಿಂಗ್ ಕ್ಲಾಸಿಗೆ ಹೋಗ್ತಾರಲ್ಲ, ಕಟ್ಟಿಂಗ್ ಕ್ಲಾಸಿಗೆ ಹೋಗಿ ಇದು ಸ್ಟಿಚ್ ಮಾಡುವವರು ಕೂಡ ಕಡಿಮೆ ಅಂದರು ದಿವಸಕ್ಕೆ 400 ರೂಪಾಯಿಗೆ ಮಾಡ್ಬೋದು, 400-500 ದುಡಿಬೋದು. ಎಂತ ಹೇಗೆ ಅಂತ ಕೇಳಿ, ಎಂತ ಬೇಡ, ಕಟ್ಟಿಂಗ್ ಮಾಡಿ ಬ್ಲೌಸ್ ಹೊಲಿಯೋದು ಬೇಡ, ಚೂಡಿದಾರ ಹೊಲಿಯೋದು ಬೇಡ, ಎಂತ ಸಹ ಬೇಡ. ಈ ನೈಟಿ ಎಲ್ಲ ಉಂಟಲ್ಲ, ಅದು ನೈಟಿ ಇದು ಮಾಡಿದರೆ ಸಾಕು, ಎಂತ ಫಿಟ್ಟಿಂಗ್ಸ್ ಮಾಡಿದರೆ ಸಾಕು.
ನೈಟಿ ಒಂದು ಫಿಟ್ಟಿಂಗ್ಸ್ ಮಾಡಿದರೆ 40 ರೂಪಾಯಿ ಉಂಟು. ಅದಕ್ಕಿಂತ ಜಾಸ್ತಿ ತೆಗಿಲಿಕ್ಕೆ ಆಗೋದಿಲ್ಲ. ಅಂದರೆ ಇವಾಗ ನಾವು ಶೋಲ್ಡರ್ ಎಲ್ಲ ಕಟ್ ಮಾಡಿ ತೆಗೆದು ಫಿಟ್ಟಿಂಗ್ಸ್ ಮಾಡಿದರೆ ಅದಕ್ಕೆ ಕೆಲಸ ತುಂಬ ಇರ್ತದೆ, ಜಾಸ್ತಿ ಕೆಲಸ. ಫಿಟ್ಟಿಂಗ್ಸ್ ಮಾಡಿದರೆ ಅದು ಒಂದು ಚೂಡಿದಾರ್ ಟಾಪ್ ಸ್ಟಿಚ್ ಮಾಡಿದಾಗೆ ಶೇಪ್ ಬರ್ತದೆ, ಚೆಂದ ಕಾಣ್ತದೆ ಕೂಡ. ಹಾಗೆ ನಾವು ಅದಕ್ಕೆ ಜಾಸ್ತಿ ತೆಗಿಲಿಕ್ಕೆ ಆಗೋದಿಲ್ಲ, 40 ರೂಪಾಯಿ ತೆಗಿಬೋದು. ಹಾಗೆ 40 ರೂಪಾಯಿಗೆ 10 ನೈಟಿ ಸಿಕ್ಕಿದರೆ ಸಾಕಲ್ವ ದಿವಸಕ್ಕೆ. ಹಾಗೆ ಮಿನಿಮಮ್ ಚಾರ್ಜ್ ಅಂದರೆ 20 ರೂಪಾಯಿ. ಈಗ ನಾವು ಸಾರಿ ಸೈಡ್ ಹೊಲಿತೇವೆ, ಆಮೇಲೆ ಲುಂಗಿಯೆಲ್ಲ ಸ್ಟಿಚ್ಚಿಗೆ ಸಿಗ್ತದೆ, ಅದಕ್ಕೆಲ್ಲ 20 ರೂಪಾಯಿ ಮಿನಿಮಮ್ ತೆಗಿಬೋದು ನಾವು. ಮತ್ತು ಕಡಿಮೆ ಮಾಡ್ಬೋದು, ಅದು ನಮ್ಮ ಇಷ್ಟ. ಕೆಲವರಿಗೆ ಕಡಿಮೆ ಮಾಡ್ಬೋದು, ಹಾಗೆ ಅದು ಇಷ್ಟ. ಆದರೆ ಮಿನಿಮಮ್ ಚಾರ್ಜ್ 20 ರೂಪಾಯಿ ಯಾವುದಕ್ಕೆ ಕೂಡ. ಜಸ್ಟ್ ಸ್ಟಿಚ್ ಹಾಕಿದರೆ 20 ರೂಪಾಯಿ ಹಾಗೆ. ಹಾಗಾಗಿ ನನಗೆ ನನ್ನ ಟೈಲರಿಂಗ್ ಕೆಲಸ ಉಂಟಲ್ಲ ತುಂಬ, ಅಂದರೆ ನನಗೆ ಅದು ದೇವರೇ ನನಗೆ. ನನ್ನ ಮೆಷಿನೇ ನನಗೆ ದೇವರು ಅಂತ ಹೇಳ್ಬೋದು. ಅಷ್ಟೊಂದು ಉಪಯೋಗ ಆಗಿದೆ ನನಗೆ. ಕಷ್ಟದ ಕಾಲದಲ್ಲಿ ಅದು ನನ್ನ ಜೀವನಕ್ಕೆ ದಾರಿ ಹಾಗೆ. ಅವಾಗ ಎಂತ ಗೊತ್ತುಂಟಾ, ಮದುವೆದ ಫಸ್ಟಲ್ಲಿ ಇವರಿಗೆ ಸಹ ಕೆಲಸ ಸ್ವಲ್ಪ ಕಡಿಮೆ ಇತ್ತು. ಇವರು ಆರ್ಟಿಸ್ಟ್ ಕೆಲಸ ಮಾಡ್ತಾಯಿದ್ರು. ಆರ್ಟಿಸ್ಟ್ ಕೆಲಸ ಮಾಡುವಾಗ ಇವರು ಬೇರೆ ಕಡೆ ಕೆಲಸದಲ್ಲಿದ್ದರು, ಅಂದರೆ ಕುಂಬ್ಳೆಯಲ್ಲಿದ್ದರು. ಕುಂಬ್ಳೆಯಲ್ಲಿ ಕೆಲಸ ಮಾಡ್ತಿರುವಾಗ ಮದುವೆಗೆ ಅಂತ ಆಚೆ ಈಚೆ ಕೆಲಸ ಇರ್ತದಲ್ಲ, ಆ ಕೆಲಸ ಎಲ್ಲ ಮಾಡಲಿಕ್ಕೆ ಅಂತ ರಜೆ ಮಾಡಿರುವಾಗ ಮತ್ತೆ ಅವರು ಅಲ್ಲಿ ಹೋಗಲಿಲ್ಲ ಕುಂಬ್ಳೆಗೆ. ಅಲ್ಲ, ಊರಲ್ಲೇ ಬಂದು ನಿಂತದ್ದು, ಕುಂಬ್ಳೆಗೆಲ್ಲ ಹೋಗಲಿಲ್ಲ. ಆವಾಗ ಸಡನ್ಲಿ ಯಾರು ಕೆಲಸ ಕೊಡ್ತಾರಲ್ಲ, ಆವಾಗ ಅವರಿಗೆ ತುಂಬ ಕಷ್ಟ ಆಯಿತು. ಕೆಲಸ ಸಿಕ್ತಿತ್ತು, ಆರ್ಟಿಸ್ಟ್ ಕೆಲಸ ಬರೀಲಿಕ್ಕೆಲ್ಲ ಸಿಕ್ತಿತ್ತು, ಶಾಲೆಯದ್ದು ಮತ್ತು ಬ್ಯಾನರೆಲ್ಲ ಸಿಕ್ತಿತ್ತು. ನಾನು ಕೂಡ ಹೆಲ್ಪ್ ಮಾಡ್ತಿದ್ದೆ. ಅವರು ಬರಿತಾ ಇದ್ದರೆ ಅದಕ್ಕೆ ಪೈಪಿಂಗ್ ಎಲ್ಲ ಮಾಡಲಿಕ್ಕೆ ಇರ್ತದೆ, ಆ ಪೈಪಿಂಗ್ ಎಲ್ಲ ನಾನು ಕೂಡ ಮಾಡ್ತಾಯಿದ್ದೆ. ನನಗೆ ಯಾವ ಕೆಲಸ ಕೂಡ ನಾನು ಇಂಟ್ರೆಸ್ಟಲ್ಲಿ ಮಾಡ್ತೇನೆ ಮಾತ್ರ. ತುಂಬ ಖುಷಿ ಆಗ್ತಿತ್ತು ಅವರಿಗೆ. ಆವಾಗ ಕೆಲವೊಮ್ಮೆ ಈ ಫಂಕ್ಷನ್ ಎಲ್ಲ ಇರ್ತದಲ್ಲ, ಅಂದರೆ ಜಾತ್ರೆ ಆ ಥರ ಇರುವಾಗ ಬ್ಯಾನರ್ ಅಲ್ಲಿ ಜಾತ್ರೆ ಅಲ್ಲ, ಹಾಗೆ ಏನಾದರೂ ಕಾರ್ಯಕ್ರಮ ಫಂಕ್ಷನ್ ಎಲ್ಲ ಇರುವಾಗ ಇವರಿಗೆ ಬ್ಯಾನರ್ ಎಲ್ಲ ತುಂಬ ಸಿಗ್ತಿತ್ತು. ಇವಾಗ ಫ್ಲೆಕ್ಸ್ ಆಗಿದೆ, ಆವಾಗ ಫ್ಲೆಕ್ಸ್ ಇರಲಿಲ್ಲ, ಎಲ್ಲ ಬರೆದು ಮಾಡಬೇಕಿತ್ತು. ಹಾಗೆ ಇವರಿಗೆ ಜಾಸ್ತಿ ಕೆಲಸ ಸಿಗ್ತಾ ಇರುವಾಗ ಇವರು ಮನೆಯಲ್ಲಿ ಬರಿತಾ ಇದ್ದರು. ಗೋಡೆಗೆ ಇದು ಬಟ್ಟೆಯನ್ನು ಆನಿಯಲ್ಲಿ ಹಾಕಿ ಬರಿತಿದ್ರು. ಆವಾಗ ಬಟ್ಟೆ ಎಲ್ಲ ನಾನೇ ತರ್ತಾ ಇದ್ದದ್ದು, ವಿಟ್ಲಕ್ಕೆ ಹೋಗಿ ಬಟ್ಟೆ ತರೋದು, ಹೆಲ್ಪ್ ಮಾಡೋದು ನಾನು. ಹಾಗೆ ಅದಕ್ಕೆ ಪೈಪಿಂಗ್ ಎಲ್ಲ ಮಾಡೋದು ಮತ್ತು ಅದನ್ನು ಒಣಗಿಸೋದು, ಅದೆಲ್ಲ ನನ್ನದು ಕೆಲಸ ಆವಾಗ. ಹಾಗಾಗಿ ಒಬ್ಬರ ದುಡಿಮೆ ಸಾಕಾಗ್ತಿರಲಿಲ್ಲ. ಆವಾಗ ನನಗೆ ಟೈಲರಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಅಷ್ಟೊಂದು ಇಂಪಾರ್ಟೆಂಟ್. ಹಾಗೆ ಎಲ್ಲರ ಹತ್ರ ನಾನು ಹೇಳಿದ್ದು ಸ್ವಲ್ಪ ಕಲಿಯಿರಿ ಅಂತ. ಸ್ವಲ್ಪ ಕಲಿತ್ರೆ ಈಗ ಎಲ್ಲರ ಮನೆಯಲ್ಲಿ ಮಿಷಿನ್ ಉಂಟು. ನಿಮ್ಮ ಡ್ರೆಸ್ಸನ್ನು ಕೂಡ ನೀವೇ ಸ್ಟಿಚ್ ಮಾಡ್ಬೋದು. ಅದು ಸ್ವಲ್ಪ ಆಚೆ ಆದರೂ ಪರವಾಗಿಲ್ಲ, ನಿಮ್ಮದೇ ಅಲ್ವಾ. ಹಾಗೆ ಅಂದರೆ ಒಳ್ಳೆಯದಂತಲ್ಲ, ಸ್ವಲ್ಪ ಕಡಿಮೆಗೆ ಬಟ್ಟೆ ತಗೊಂಡು ಸ್ಟಿಚ್ ಮಾಡಬೇಕು, ಮತ್ತು ಅಭ್ಯಾಸ ಆಗ್ತದೆ. ಹಾಗೆ ಇವಾಗ ತುಂಬ ಜನ ಕಟ್ಟಿಂಗ್ ಕಲ್ತಿದ್ದಾರೆ, ಆದರೆ ಸ್ಟಿಚ್ ಮಾಡೋದು ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಅದಕ್ಕೆ ಹೇಳಿದ್ದು ನಾನು. ಎಷ್ಟು ಕಡಿಮೆ ಅಂತ ಆದರೂ ದಿವಸಕ್ಕೆ 500, ಎಂತ ಕಲಿಯದಿದ್ದರೂ ದಿವಸಕ್ಕೆ 500 ನಾವು ಇದು ಮಾಡ್ಬೋದು. ಹಾಗೆ ಇದಂದರೆ ಜಸ್ಟ್ ಕಲಿತು ಮನೆಯಲ್ಲಿ ಇರ್ತಾರಲ್ಲ ಅವರಿಗೆ ನಾನು ಹೇಳೋದು ಆ ಥರ. ಅದು ನಿಮಗೆ ಒಮ್ಮೆ ಸ್ಟಿಚ್ ಮಾಡುವಾಗ ಗೊತ್ತಾಗ್ಬೋದು, ಮತ್ತು ಅದು ಇಂಟ್ರೆಸ್ಟ್ ಆಗ್ತದೆ. ಬೀಡಿ ಕಟ್ಟೋದ್ರಿಂದ ಇದಾಗ್ಬೋದು ಅಂತ. ಅಂದರೆ ಬೀಡಿ ರಾತ್ರಿ ಹಗಲು ಅದಕ್ಕೆ, ನಾನು ಸಹ ಕಟ್ಟಿದ್ದೇನೆ ಬೀಡಿ, ರಾತ್ರಿ ಹಗಲು ಅದಕ್ಕೆ ಕೆಲಸ ಮಾಡಬೇಕು. ಹಾಗೆ ತುಂಬ ಸುಸ್ತು. ಅದರಿಂದ ಟೈಲರಿಂಗ್ ತುಂಬ ಬೆಸ್ಟ್. ಎಲ್ಲ ಕೆಲಸದಿಂದ ನನಗೆ ಟೈಲರಿಂಗ್ ಬೆಸ್ಟ್ ಅಂತ ಅನಿಸ್ತದೆ. ಮತ್ತು ಒಮ್ಮೊಮ್ಮೆ ಜಾಸ್ತಿ ನಮಗೆ ಬ್ಯುಸಿ ಅಂತ ಇದ್ದಾಗ ಎಂತ ಮಾಡಲಿಕ್ಕಾಗೋದಿಲ್ಲ, ನಾವು ಕೂಡ ರಾತ್ರಿ ಹಗಲು ಕೂತು ಸ್ಟಿಚ್ ಮಾಡಿ ಕೊಡಬೇಕಾಗ್ತದೆ. ಆದರೂ ಅದರಲ್ಲಿ ತುಂಬ ನೆಮ್ಮದಿ, ನಮ್ಮ ಸ್ಟಿಚ್ಚಿಂಗ್ ಕೆಲಸದಲ್ಲಿ ಎಷ್ಟೋ ನೆಮ್ಮದಿ ಉಂಟು. ಹಾಗೆ ಹೇಳ್ತಾ ಇವತ್ತಿನ ಈ ಸಣ್ಣ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿ ಸಪೋರ್ಟ್ ಮಾಡುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಬೇರೆ ಕೆಲಸಕ್ಕೆ ಹೋದರೂ ಇದನ್ನಂತೂ ಸ್ವಲ್ಪ ಕೆಲಸ ಮಾಡ್ಬೋದು. ನಾನು ನನ್ನ ಮಕ್ಕಳ ಹತ್ರ ಕೂಡ ಹೇಳ್ತೇನೆ, ಎಂತಂದರೆ ನಿಮ್ಮ ಡ್ರೆಸ್ ನೀವು ಹೊಲಿಯುವಷ್ಟು ಕಲಿಯಿರಿ ಸಾಕು ಅಂತ. ಎಂಥ ದೊಡ್ಡ ಜಾಬ್ ಇದ್ದರೂ ನಿಮ್ಮ ಡ್ರೆಸ್ಸನ್ನು ನೀವೇ ಹೊಲಿಯಿರಿ, ಅಷ್ಟು ಕಲಿತ್ರೆ ಸಾಕು ಅಂತ ನಾನು ಹೇಳ್ತಾ ಇದ್ದೇನೆ.
ಹಾಗೆ ಅಂದರೆ ಇವಾಗ ಸ್ಟಿಚ್ಚಿಗೆ ತುಂಬ ರೇಟ್. ಒಂದು ನಾವು ಬ್ಲೌಸ್ ಪೀಸ್ ತೆಗೆದ್ರೆ ಅದಕ್ಕಿಂತ ಡಬ್ಬಲ್ ನಮಗೆ ಸ್ಟಿಚ್ಚಿಗೆ ಆಗ್ತದೆ, ಹೌದಲ್ವಾ? ಹಾಗಾಗಿ ಹೇಳ್ತಿದ್ದೇನೆ, ಎಲ್ಲರೂ ಸ್ವಲ್ಪ ಸ್ವಲ್ಪ ಸ್ಟಿಚ್ಚಿಂಗ್ ಕಲೀರಿ, ಸ್ಟಿಚ್ ಮಾಡಿ ಅಂತ ಹೇಳ್ತಾ ಇದ್ದೇನೆ.